ಒಬ್ಬ ನಿಮ್ಮ ಆತ್ಮೀಯ ಸ್ನೇಹಿತರೊಬ್ಬರು ನಿಮ್ಮ ಸಂಘನ ಬಿಟ್ಟು ನಮ್ಮ ಸಂಘ ಮೀನ್ಸ್ ನಿಮ್ಮ ಬ್ಯಾಚುಲರ್ ಲೈಫ್ ಬಿಟ್ಟು ನಮ್ಮ ಸಂಸಾರಸ್ಥರ ಸಂಘಕ್ಕೆ ಬರ್ತಿದ್ದಾರೆ. ಸೊ ಆ ಸ್ನೇಹಿತರು ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಏನ್ ಹೇಳ್ತೀರಾ ನಿಮ್ಮ ಡಾಲಿ ಅವರ ವಿವಾಹದ ಬಗ್ಗೆ? ಶುಭಾಶಯಗಳು ಅಷ್ಟೇ. ಖುಷಿ. ನಮ್ಮ ಮನೆಗೆ ಒಂದು ದೊಡ್ಡ ಫಂಕ್ಷನ್ ನಡೆಯತೈತೆ ಅಂತ ಅನ್ಕೋತೀವಿ ಅಷ್ಟೇ. ಇವಾಗ ಮದುವೆ ಅನ್ನೋದು ಒಂದು ಇಟ್ಸ್ ನಾಟ್ ಅಂದ್ರೆ ಬ್ಯೂಟಿಫುಲ್ ಆಗಿರುವಂತ ಒಂದು ಜರ್ನಿ ಅನ್ನೋದ್ರ ಹೊರತಾಗಿನೂ ಪ್ರಾಕ್ಟಿಕಲಿ ಅದೊಂದು ಕಮಿಟ್ಮೆಂಟ್ ಅಲ್ಲ. ಸೊ ಹಿಂಗಾಗಿ ಭಾಳ ಸರಿ ಕೇಳ್ತಿದ್ರು, ನಾನು ಕೇಳ್ತಿದ್ದೇನೆ ಯಾವಾಗ ಹಾಕಿ ನೀನು ಅಂತ ಅನ್ಕೊಂಡು ಈಗ ಆಗತ್ತಾನೆ. ಖುಷಿ ಅಷ್ಟೇ. ನಿಮ್ಮ ಫ್ರೆಂಡ್ ಭಾಳ ಚಾಲಾಕಿ ಇದಾರ್ರಿ. ಯಾವಾಗ ಕೇಳಿದ್ರು ನಾವ್ ಯಾವಾಗ ಮದ್ವೆ ಆತರ ಡವ್ ಮಾಡ್ತಿದ್ರು. ಸೊ ನೋಡಿದ್ರೆ ಲವ್ ಮಾಡ ಮದ್ವೆ ಆಗ್ತಿದಾರ್ರಿ. ನಿಮ್ಗೆ ಏನಾರು ಗೊತ್ತಿತ್ತಾ ಲವ್ ವಿಚಾರ? ಇಲ್ಲ, ಅವನ ಬಂದು ಕುಂತ ಹೇಳ್ತಾನೆ ಅದ್ರ ಬಗ್ಗೆ. ನಾನು ಏನು ಮಾತಾಡೋದು ಬೇಡ ಅದ್ರ ಬಗ್ಗೆ. ಜಸ್ಟ್ ವಿಶ್ ದಿಮ್ ಗುಡ್. ಇಬ್ರು ಚಂದ ಅದಾರ, ಚಲೋ ಅದಾರ. ಅಂಡ್ ಡಾಕ್ಟರ್ ಅಮ್ಮನು ಚಲೋ ಅದಾರ. ಮಾತಾಡ್ಸಿದಾಗ ರೀಸೆಂಟಾಗಿ ನಮ್ಮ ಅವ್ರಿಗೆ ಆರಾಮಿರಲಿಲ್ಲ. ಅವ್ರಿಗೆ ಆರಾಮಿಲ್ಲಾರ್ದಾಗ ಹೋಗಿ ಅವ್ರಿಗೆ ಭೇಟಿ ಮಾಡಿಸಿ ತೋರಿಸಿದ್ದೆ ನಾನು. ನಮ್ಮ ಅವರಿಗೆ ಒಂದು ಯೂಟ್ರಸ್ ಆಪ್ರೇಷನ್ ಆಗಿತ್ತು. ಭಾಳ ಚಂದ ನೋಡ್ಕೊಂಡ್ರು. ಹಾಗೆ ನಿಮ್ಮದು ಎಲ್ಲರದ್ದು ರಿಪೋರ್ಟ್ ಕಳಿಸ್ಬಿಡ್ರಿ, ನಾನು ಇವಾಗ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ದೀನಲ್ಲ ಇವಾಗ, ನಿಮ್ಗೆಲ್ಲ ಒಂದು ಬಜೆಟ್ ಉಳಿತಾಯ ಆಯಿತು ಸೊ ಅಂತ ಅಂದ್ಬಿಟ್ಟು ಹೇಳಿದ್ರು. ಜಸ್ಟ್ ಐ ವಿಶ್ ದೆಮ್ ಗುಡ್. ಸೊ ನಮ್ಮ ಹತ್ರ ಅಟ್ಲೀಸ್ಟ್ ನಾವೇನೋ ಸುದ್ದಿ ಮಾಡಿಬಿಡ್ತೀವಿ ಅಂತ ಮುಚ್ಚಿಟ್ಟಿದ್ರು. ಓಕೆ ಒಪ್ಕೊಂಡು ಸ್ನೇಹಿತರ ಹತ್ರ ಆದ್ರೆ ಹೇಳಿದ್ರಾ? ಇಲ್ಲ, ಬೆಟ್ಟದಾಗ ಗೊತ್ತಿತ್ತು. ಅದೇ ಇವರು ಹಂಗೆ ಒಂದೊಂದೊಂದೊಂದು ಏನೋ ಹೇಳೇ ಬಿಡಿಸ್ತಾರೆ. ಇಲ್ಲ, ನನಗೂ ಗೊತ್ತಿರ್ಲಿಲ್ಲ. ಅಲ್ಲ, ನೀವು ಇವಾಗ ಜಾರಕ್ಕೂ ಬೇಡದು. ಯಾಕಂದ್ರೆ ಅವರು ಆಗ್ತಾ ಇರೋದು ಈಗ ಲವ್ ಮ್ಯಾರೇಜ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಸೊ ಅವರ ಆತ್ಮೀಯ ಬಳಗದಲ್ಲಿ ನವೀನ್ ಅವರು ಕೂಡ ಒಬ್ರು. ಸೊ ಅವ್ರ ಲವ್ ಸ್ಟೋರಿ ನಿಮ್ಗೆ ಗೊತ್ತಿರ್ಲೇಬೇಕ್ರಿ. ಅಲ್ಲ ಅಂದ್ರೆ ಪರಿಚಯ ಅಂತ ಅಂತರೂ ಇತ್ತು ಮುಂಚೆಯಿಂದ. ಬಟ್ ಪ್ರೀತಿ ಆಗಿದ್ನ ಅವನೇ ಹೇಳ್ಕೋಬೇಕು. ಮೊದಲನೇ ಭೇಟಿಯಾಗಿದ್ದು ಅವನೇ ಹೇಳ್ಕೋಬೇಕು. ಬೆಟ್ಟದ ಹೆಂಗ್ ಅನ್ಸ್ತು ಅದನ್ನ ಅವನೇ ಹೇಳ್ಕೋಬೇಕು. ಈಗ ನಾವ್ ಹೇಳಿದ್ರೆ ಚಂದ ಇರೋದಿಲ್ಲ. ಅವ್ರ ಲವ್ ಸ್ಟೋರಿ ಬಗ್ಗೆ ನೀವ್ ಹೇಳ್ಬಿಡಿ. ಅವ್ರು ಲವ್ ಮಾಡ್ತಾವ್ರೆ ಅನ್ನೋದು ನಿಮ್ಮ ಹತ್ರ ಹೇಳಿದ್ರ ಅಂತ ನಾನು ಕೇಳ್ತಾ ಇರೋದು. ನೋ ಕಾಮೆಂಟ್ಸ್. ಸರಿಯಾಗಿದ್ದೀರ. ನಿಮ್ಮ ಕಂಪ್ಲೀಟ್ ಆ ಟೀಮ್ ಇದೆಯಲ್ಲ ನಿಮ್ದು, ಭರ್ಜರಿ ಆದಂತ ಒಂದು ಟೀಮ್ ಅಂತ ಹೇಳ್ಬೋದು. ನೋಡಿ, ಒಬ್ರು ಏನು ಬಿಟ್ಕೊಡಲ್ರಿ. ಅದ್ರ ಜೊತೆಗೆ ಶಿವಣ್ಣನ ವಿಚಾರ ಮಾತಾಡ್ತಾ ಇದ್ರಿ. ಸೊ ತುಂಬ ಖುಷಿಯಾದ ವಿಚಾರ. ಶಿವಣ್ಣ ನಿಮ್ಮ ಸಿನಿಮಾಗೆ ಟ್ವೀಟ್ ಮಾಡಿದ್ದಾರೆ. ಅದು ಹೊರತುಪಡಿಸಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದಿರಿ. 45 ಸಿನಿಮಾದ ಸಂದರ್ಭದಿಂದ ಶಿವಣ್ಣಂದು ಈಗ ಸದ್ಯಕ್ಕೆ ಅಮೆರಿಕದಲ್ಲಿರುವಂಥ ರೀಸನ್ ಎಲ್ರಿಗೂ ಗೊತ್ತು. ಸೊ ಆ ವಿಚಾರ ಏನಾರ ನಿಮ್ಮ ಸಿನಿಮಾದ ಸಂದರ್ಭದಲ್ಲಿ ಯಾವಾಗಾರು ಶಿವಣ್ಣ ಶೇರ್ ಮಾಡ್ಕೊಂಡಿದ್ದು ಅಂಥದ್ದು? ಆ್ಯಕ್ಚುಲಿ ಏನು ಗೊತ್ತಾ, ನಾವು ಶೂಟಿಂಗ್ ಬ್ರೇಕ್ ಮಾಡೋದ್ವಲ್ಲ, ಅದಾದ್ಮೇಲೆ ನಾವು ವಿಷಯ ಗೊತ್ತಿತ್ತು ನಮಗೆ ಆ ಟೈಮಲ್ಲಿ. ಇನ್ನೂ ಹೊರಗೆ ಎಲ್ಲೂ ಹೇಳಿರಲಿಲ್ಲ. ಅಂದರೆ ಸಡನ್ ಆಗಿ ಹೇಳಿದಾಗ ಅದು ಪೂರ್ತಿಯಾಗಿ ಅವರೇ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡೋರು ಪರವಾಗಿಲ್ಲ. ಸಡನ್ ಆಗಿ ಹಿಂಗೆ ವಿಷಯ ಗೊತ್ತಾದಪ್ಪ ಅಂದರೆ ಈಗ ಯಾರಿಗೇ ಆಗಲಿ, ಅವ್ರನ್ನ ಪ್ರೀತಿಸುವಂಥವ್ರಿಗೆ ಯಾರಿಗೇ ಆಗಲಿ ಸಿಕ್ಕಾಪಟ್ಟೆ ಒಂಥರ ಭಯ ಆಗತ್ತೆ. ಆಮೇಲೆ ಅದು ಬೇರೆ ಥರದ್ದು ಭಾವೋದ್ವೇಗಕ್ಕೆ ಒಳಗಾಗೋದು ಬೇಡ ಅನ್ಕೊಂಡೆ ಏನೋ ಗೊತ್ತಿಲ್ಲ. ಅವರೇ ತಡ್ಕೊಂಡಿದ್ರು, ಎಲ್ಲೂ ಹೇಳಿರಲಿಲ್ಲ. ಬಟ್ ಒಬ್ಬರಿಂದ ಒಬ್ರಿಗೆ ಗೊತ್ತಾಗ್ತಾ ಹೋಯ್ತು. ಶಾಕಿಂಗ್ ಏನಂತಂದರೆ, ಯೂಶಲಿ ಕೀಮೋಥೆರಪಿ ಎಲ್ಲ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂತ ನಮ್ಗೆ ಸಹಜವಾಗಿ ಗೊತ್ತಿರುತ್ತೆ. ಇದರ ಯೂಟ್ಯೂಬ್ನ ನೋಡಿರ್ತೀವಿ ಅಥವಾ ಕೀಮೋಥೆರಪಿ ಅಂಡರ್ಗೋನ್ ಆದವರು ಹೇಳಿರೋದು ಮಾತಾಡಿರೋದು ನೋಡಿರ್ತೀವಿ, ಅಥವಾ ಡಾಕ್ಟರ್ಸ್ ಹೇಳಿರೋದು ನೋಡಿರ್ತೀವಿ. ಇವರು ಕೀಮೋ ಆದ್ಮೇಲೂ ಸಿನಿಮಾ ಪ್ರಮೋಷನ್ಗೆ ಓಡಾಡಿದ್ರು, ಶೋಗಳಿಗೆ ಹೋಗಿದ್ರು. ನಾನು ಒಂದ್ಸರಿ ಅವ್ರಿಗೆ US ಹೋಗಿನ ಮೊದಲೇ ಮನೆಗೆ ಬೆಟ್ಟ ಹಾಕಕ್ಕೆ ಹೋಗಿದ್ವಿ. ಬೆಟ್ಟ ಹಾಕಕ್ಕೆ ಹೋದಾಗಲೂ ಅಷ್ಟೇ ನಾನು, ಅಣ್ಣ ನೀವು ಪ್ರಮೋಷನ್ಗೆ ನೀವು ಜಾಸ್ತಿ ಓಡಾಡಬಾರ್ದು, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದಾಗ ನಕ್ಬಿಟ್ಟಿದ್ರು ಅವರು. ಅಂದರೆ ಚಾನ್ಸೇ ಇಲ್ಲ ನಾನು ಸುಮ್ಮನೆ ಕುಂದ್ರಕ್ಕೆ ಅಂತ. ನಾವು ತಮಾಷೆ ಮಾಡ್ಕೊಂಡು ಆಸೆ ಕಡೆ ಇದರ ಹೊರತಾಗಿನೂ ಕೂಡ ನಾವು ಮಾತಾಡ್ಕೊತಿರ್ತೀವಿ. ಕನ್ಸಿಸ್ಟೆಂಟ್ ಆಗಿ ರೆಸ್ಟೇ ಕೊಡದೆ ಕೆಲಸ ಮಾಡುವಂಥವ್ರು ಒಬ್ರು ಅಂತಂದ್ರೆ ಅದು ನಮ್ಮ ಶಿವಣ್ಣ ಅಂತ. ಅಷ್ಟು. ಆಮೇಲೆ ಸೆಟ್ಟಲ್ಲಿ ಇದ್ದಾಗಲೂ ಅಷ್ಟೇ, ಅವ್ರು ಸೆಟ್ಟಿಗೆ ಬಂದರೆ, ಸೆಟ್ಟಿಗೆ ಹೋದ್ಮೇಲೆ ಆ್ಯಕ್ಚುಲಿ ಆಚೆ ಕಡೆಯಿಂದ ಯಾವನೊಬ್ಬ ಎರಡೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಡಿಫ್ರೆನ್ಸ್ ಕಾಣಿಸುತ್ತೆ. ಅವ್ರಿದ್ದಾಗ ಇರೋ ಸ್ಪೀಡ್ ಬೇರೆ ಇರ್ತೈತಿ, ಅವ್ರಿಲ್ಲ ಅಂದ್ರೆ ಹೋಗೋ ಸ್ಪೀಡ್ ಬೇರೆ ಇರ್ತೈತಿ. ಅಷ್ಟು ಲವಲವಿಕೆ ಇರುವಂಥ ಒಂದು ವ್ಯಕ್ತಿತ್ವ ಅದು. ಸೊ
ಆ್ಯಂಡ್ ಎಕ್ಸಾಜುರೇಷನ್ ಅಲ್ಲ ಅಥವಾ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಂತಲ್ಲ, ನನಗೆ ಪರ್ಸ್ನಲಿ ಆ ತುಂಬ ಸಣ್ಣ ಹೆದರಿಕೆ ಅಷ್ಟೇ ಇದ್ದಿದ್ದು ನನಗೆ. ಬಿಕಾಸ್ ಆ ಥರದ ಒಬ್ಬರು ವ್ಯಕ್ತಿ ಏನಾದ್ರು ಗೆದ್ಕೊಂಬರ್ತಾರೆ, ಹಿಲ್ ಬಿ ಫೈನ್ ವೆರಿ ಸೂನ್ ಅಂತ ಅಂದ್ಕೊಂಡು ಹಾಗೇನೆ ಮಾತಾಡ್ಕೊತಿದ್ದೆ. ಏನಾಗಲ್ಲ ಶಿವಣ್ಣಗೆ ಏನಾಗಲ್ಲ ಅಂತ ಅಂದ್ಕೊಂಡು. ಸೊ ಇಸ್ ಕಮಿಂಗ್, ಈ 26ಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ಬೇಗ ಶೂಟಿಂಗು ಶುರು ಮಾಡ್ತಾರೆ. ಅವರು ಏನಿಲ್ಲ ಆಗಲ್ಲ ಅವ್ರಿಗೆ. ನಾವು ಕೇಳಿರುವ ಕಥೆಗಳ ಪ್ರಕಾರ ಮತ್ತು ಚಿಕ್ಕ ಸಮಯದಲ್ಲಿ ನಾನು ನೋಡಿರೋ ಪ್ರಕಾರ ಎಷ್ಟು ಮಾತಾಡಿದ್ರು ಆ ವ್ಯಕ್ತಿತ್ವ ತುಂಬ ಹತ್ತಿರದಿಂದ ನೋಡಿರ್ತೀವಲ್ಲ, ಹಿ ವಿಲ್ ನಾಟ್ ಟೇಕ್ ರೆಸ್ಟ್, ನೋ ಬ್ರೇಕ್. ನಿಮ್ಮ ಆ ಒಂದು ಶೂಟಿಂಗ್ ಸಂದರ್ಭದಲ್ಲೂ ಶಿವಣ್ಣನ್ಗೆ ಅದು ಎಫೆಕ್ಟ್ ಆಗಿತ್ತು, ಏನಾದ್ರು ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಹೇಗಿರ್ತಿದ್ರು ಸೆಟ್ಟಲ್ಲೆಲ್ಲ ಅಂತ ನೀವು ಹೇಳಿದ್ರಿ. ಕೀಮೋಥೆರಪಿ ಅನ್ನೋದು ತುಂಬ ಸುಲಭವಾದಂಥ ಒಂದು ಚಿಕಿತ್ಸೆ ಅಲ್ಲ, ತುಂಬ ನಮ್ಮ ಎನರ್ಜಿಯನ್ನೇ ನಾಶ ಮಾಡುವಂಥ ಒಂದು ಚಿಕಿತ್ಸೆ ಅದು. ಎಷ್ಟು ಎಫರ್ಟ್, ಎಷ್ಟು ಎನರ್ಜಿ ಆಗಿದ್ರು ನಮ್ಮನ್ನ ಡಲ್ ಮಾಡುತ್ತೆ ಅದು. ಸೊ ಆ ಒಂದು ಸಂದರ್ಭದಲ್ಲಿ ಶಿವಣ್ಣ ಹೇಗಿರ್ತಿದ್ರು ಸೆಟ್ಟಲ್ಲೆಲ್ಲ ಅಂತ? ಆ್ಯಕ್ಚುಲಿ ಸ್ಕೆಡ್ಯೂಲ್ ಬ್ರೇಕ್ ಆಗೋ ತನಕ ನನಗೆ ಹುಷಾರಿಲ್ಲ ಅಂತ ಅನ್ನೋದು ಒಂದು ಗೊತ್ತಿತ್ತು. ಶಿವಣ್ಣವ್ರಿಗೆ ಹುಷಾರಿಲ್ವಂತೆ ಅಂತ ಅಂದ್ಬಿಟ್ಟು ಅವತ್ತು ಸ್ಕೆಡ್ಯೂಲ್ ಬ್ರೇಕ್ ಆದಮೇಲೆ ಗೊತ್ತಾಗಿತ್ತು ನಮಗೆ, ಅಂದರೆ ಕ್ಲೋಸರ್ ಸೋರ್ಸಸ್ ಅಂತ. ಬಟ್ ಹಂಗೆ ಇರ್ತಾನೆ ಇರಲಿಲ್ಲ ಅವರು, ಸಿಕ್ಕಾಬಡೆ ಆ್ಯಕ್ಟಿವ್ ಆಗಿರೋರು, ಹೆಪ್ಪಿ ಆ್ಯಕ್ಟಿವ್ ಆಗಿರೋರು. ನಮಗೆ ಇನ್ಫ್ಯಾಕ್ಟ್ ನಮ್ಮ ಫಸ್ಟ್ ಸ್ಕೆಡ್ಯೂಲಲ್ಲಿ ನನ್ನ ಸೀನೇ ಇಲ್ಲ, ನಂದು 2 ಸೀನ್ ಆಗಿರೋದಷ್ಟೇ. ಮಿಕ್ಕಿದೆಲ್ಲ ಪುರುಷನ್ ಶಿವಣ್ಣ ಅವ್ರದ್ದು ಅದ್ರ ಮಧ್ಯಾಹ್ನ ಫೈಟ್ಸ್ ಮಾಡಿದ್ದಾರೆ. ಸ್ಕೆಡ್ಯೂಲ್ ಬ್ರೇಕ್ ದಿವಸ ಫೈಟ್ ಸೀಕ್ವೆನ್ಸ್ ಇದ್ದಿದ್ದು ಶಿವಣ್ಣ ಅವ್ರದ್ದು ಈ ಶೆರ್ಟನ್ ಹೋಟೆಲ್ ಮೇಲೆ. ಸೊ ಅದು ಪ್ರಾಬ್ಲಿ ಅದೇ ಅವ್ರ ಎನರ್ಜಿ. ಎಲ್ಲರೂ ಮಾತಾಡ್ಬೇಕಾದ್ರೆ ಕಾಮನ್ ಆಗಿ ಒಂದು ವರ್ಡ್ ಯೂಸೇ ಮಾಡ್ತಾರೆ, ಅದು ಏನಂದ್ರೆ ಎನರ್ಜಿ ಬಗ್ಗೆ ಅಲ್ವಾ. ಸೊ ಅಷ್ಟೇ ಎನರ್ಜೆಟಿಕ್ ಆಗಿ ಇರೋರು ಅವರು. ಮನೆಗೆ ಹೋದಾಗ ಬೆಟ್ಟಾದಾಗ ಕೇಳಿದಾಗ ಅವ್ರು ಅದನ್ನ ಜಾಸ್ತಿ ಅದ್ರ ಬಗ್ಗೆ ಮಾತಾಡಲೂ ಇಲ್ಲ, ಅದ್ರ ಬಗ್ಗೆ ಅದನ್ನ ತೋರಿಸ್ಕೊಳಕ್ಕೂ ಹೋಗಲಿಲ್ಲ. ಇರುತ್ತಮ್ಮ, ಸುಸ್ತಿರುತ್ತಮ್ಮ, ಅದಾಗ ಒಂದು 2 ದಿವಸ ಹಿಂಗಿರುತ್ತೆ, ಒಂದು 2 ಡೇಸ್ ಇರುತ್ತೆ. 2 ದಿವಸನ ಅಂತ ನಾನು. ಬಟ್ ಹಿ ಈಸ್ ಬ್ಲೆಸ್ಡ್ ವಿತ್ ದಟ್. ಬೇರೆಯವ್ರಾಗಿದ್ರೆ ಅದು ಹೆಂಗೆ ತಡ್ಕೋತಿದ್ರು, ಹೆಂಗೆ ಹ್ಯಾಂಡಲ್ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಬೈ ಗಾಡ್ಸ್ ಗ್ರೇಸ್ ಎಲ್ಲ ಆರಾಮಾಗಿ ಬರತ್ತಾರಲ್ಲ, ಅದು ಖುಷಿ. ಒಂದು ವಿಚಾರ, ಪುನೀತ್ ಸರ್ದ ಆ ಘಟನೆ ಆದ ನಂತರ ಅವರ ಅಭಿಮಾನಿಗಳೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಒಂದು ಎಮೋಷನ್, ಒಂದು ಪೋಸ್ಟ್ ಹಾಕುವಂಥ ವಿಚಾರ ಅಂತಂದರೆ, ಒಂದು ಅವಕಾಶ ಅಪ್ಪುಗೆ ಕೊಡಬೇಕಾಗಿತ್ತು ದೇವರು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಿದ್ರು. ಅಲ್ಲಾದಂಥ ತಪ್ಪು ಬಗ್ಗೆ ಯಾರು ಬೇಕಾದ್ರೂ ತಪ್ಪು ಆಗುತ್ತೆ ಅನ್ನುವಂಥದ್ದು ವಿಚಾರವಾಗಿ ಅಲ್ಲಾಗಿದ್ದಂಥ ತಪ್ಪನ್ನ ತಿದ್ಕೊಂಡು ಶಿವಣ್ಣನ ವಿಚಾರದಲ್ಲಿ ತಿದ್ಕೊಂಡು ನಾವು ವಿಧಿನೂ ಕೂಡ ಅನ್ಬೋದಾ? ಈಗ ಶಿವಣ್ಣನ ಅಭಿಮಾನಿಗಳ ಆರೈಕೆ ಮತ್ತೆ ಅದೇ ಎನರ್ಜಿಯಲ್ಲಿ ಶಿವಣ್ಣ ಕಂಬ್ಯಾಕ್ ಮಾಡ್ತಾ ಇರೋದು. ಬಹುಶಃ ಒಂದು ಸಣ್ಣ ಸುಳಿವೇನಾದ್ರು ಸಿಕ್ಕಿದ್ರೆ ಅಷ್ಟು ಅಭಿಮಾನಿಗಳು ಪ್ರೇಯರ್ ಮೋಸ್ಟ್ಲಿ ಅಪ್ಪವ್ರನ್ನ ಬಿಟ್ಟೇ ಕೊಡ್ತಾ ಇರಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಗೊತ್ತಾಗ್ದಂಗೆ ಆಗೋಯ್ಸೋದು ಟಪ್ ಅಂತ. ಈ ಯೂಶಲಿ ಊರಾಗೆ ನಾವು ಸಣ್ಣರಿದ್ದಾಗ ನಮ್ಮ ಅಜ್ಜಾರಾಗಲಿ ಅಜ್ಜಿರಾಗಲಿ ಅವರು ಮಾತಾಡೋ ಮುಂದೆ ಹೇಳ್ತಿದ್ರು, ಭಾಳ ಚಲೋ ಮನುಷ್ಯ ದೇವರು, ಅದಕ್ಕೆ ನಾವು ಹೊಟ್ಟೆ ಹೊರ್ಕೊಂಡು ಕರ್ಕೊಂಬಿಟ್ಟ ಅಂತ ಅನ್ಕೊಂಡು ಹಂಗೆ. ಬಟ್ ಏನು ಮಾತಾಡೋದು, ಅದ್ರ ಬಗ್ಗೆ ಏನೇ ಮಾತಾಡಿದ್ರು ಎಮೋಷ್ನಲ್ ಆಗಿರ್ತದೆ. ಬಟ್ ಹೀಸ್ ಅಲೈವ್ ವಿತ್ ಅಸ್. ಆ್ಯಂಡ್ ಅವ್ರು ಇನ್ನೂ ಎಲ್ಲಿವರೆಗೂ ಕನ್ನಡತನ ಇರ್ತದೆ, ಕನ್ನಡ ಸಿನಿಮಾಗಳನ್ನ ಪ್ರೀತಿಸೋರು ಇರ್ತಾರೆ, ಅಲ್ಲಿವರೆಗೂ ಅಜರಾಮರವಾಗಿದ್ದೇ ಇರ್ತಾರೆ. ಶಿವಣ್ಣನ ಕಂಬ್ಯಾಕು ಮತ್ತೆ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ? ಮಾರ್ಚಿಂದ ನಾನು ಸಿನಿಮಾ ಅಂತ ಶಿವಣ್ಣನೇ ಹೇಳ್ಬಿಟ್ಟಿದ್ದಾರೆ. ಇಂಟರ್ವ್ಯೂ ಎಲ್ಲ ಮಾತಾಡ್ತಾ ಹೇಳಿದ್ರಲ್ಲ, ಅದೇ ಹಂಗೆ ಮೋಸ್ಟ್ಲಿ. ಅಂದ್ರೆ ನನಗೂ ಟೀಮ್ ಅವ್ರು ಏನೂ ಇನ್ಫಾರ್ಮ್ ಮಾಡಿಲ್ಲ ಯಾವಾಗಿಂದ ಶೂಟ್ ರೆಸ್ಯೂಮ್ ಮಾಡ್ತೀವಿ ಹಂಗೆ ಅಂತ ಹೇಳಿಲ್ಲ. ಬಟ್ ಅದೇ ಅಂದರೆ ಅಟ್ಲೀಸ್ಟ್ 1 ತಿಂಗಳಾದ್ರೂ ಇನ್ಫ್ಯಾಕ್ಟ್ ಟೀಮ್ ಅವರೇ ಸಜೆಸ್ಟ್ ಮಾಡ್ತಾರೆ, ಇಲ್ಲ ಅಣ್ಣ ನೀವು ರೆಸ್ಟ್ ಮಾಡ್ಕೊಂಬರ್ರಿ ಅಂತ. ಅವರು ಉಲ್ಟಾ ಹೇಳ್ತಾರೇನೋ, ರೆಸ್ಟ್ ಎಲ್ಲ ಬೇಡಮ್ಮ ನಟ್ರಿ ಹೋಗೋಣ ಶೂಟಿಂಗಿಗೆ ಅಂತಾರೇನೋ ಗೊತ್ತಿಲ್ಲ. ಐ ಆಮ್ ಆಲ್ಸೋ ವೇಟಿಂಗ್ ಟು ಮೀಟ್ ಹಿಮ್. ಫಸ್ಟು ಬೆಟ್ಟಾಗೋಣ ಒಂದ್ಸರಿ ನೋಡೋಣ ಅಂತ ಅಂದ್ಕೊಂಡು ಆಸೆ ಐತೆ. ನನ್ನ ವಿಶ್ವ ಕೂಡ ಅವ್ರು ಆರಾಮಾಗಿ ರೆಸ್ಟ್ ತಗೊಂಡು ಬರಲಿ ಅಂತ. ಅವ್ರು ಕೇಳಲ್ವೇ, ಬೇಗ ಬರ್ತಾರೆ. ಧನ್ಯವಾದಗಳು ಸರ್. ನಿಮ್ಮ ಸಿನಿಮಾ ನೋಡಿದವರು ಏನು ಅನ್ಕೋತಾರೆ,
31ಕ್ಕೆ ರಿಲೀಸ್ ಆಗ್ತಿದೆ, ಅದಕ್ಕೂ ಕೂಡ ತುಂಬ ಒಳ್ಳೇದಾಗಲಿ. ಅದ್ರ ಜೊತೆಗೆ ನಿಮ್ಮ ಸ್ನೇಹಿತ ಮದುವೆ ಆಗ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಶಿವಣ್ಣ ಕಂಬ್ಯಾಕ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ಆ ಸಿನಿಮಾನೂ ಕೂಡ ಶುರುವಾಗಲಿ, ಅದು ಸೂಪರ್ ಹಿಟ್ ಆಗಲಿ ಅಂತ ನಾವು ಹಾರೈಸ್ತೀವಿ. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸತೀಶ್. ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ 31ನೇ ತಾರೀಕಿಗೆ ಬಿಡುಗಡೆ ಆಗುವಂಥ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಆಲ್ರೆಡಿ. ಟ್ರೈಲರ್ನಾಗ ಏನು ತೋರಿಸ್ತೀವಲ್ಲ ಅದೇ ಸಿನಿಮಾಗೆ ತುಂಬ ಪ್ಯಾರಲಲ್ ಆಗಿ ಕಟ್ ಮಾಡಿರೋವಂಥ ಟ್ರೈಲರ್. ಅಲ್ಲಿ ಏನು ಟ್ರೈಲರ್ನ ಹೋಗ ಏನೈತೆ ಅದರದ್ದು ಯಾವ ಫೇಸ್ ಒಳಗೆ ಟ್ರೈಲರ್ ಐತಿ ಮತ್ತು ಅಲ್ಲೇನು ಎಲಿಮೆಂಟ್ಸ್ಗಳು ಕಾಣಿಸ್ಕೊಂಡಿದ್ದಾವೆ, ಅಲ್ಲೇನು ಇಂಟೆನ್ಸಿಟಿ ಐತಿ, ಅದು ಸಿನಿಮಾದಾಗ ಐತಿ. ಬರ್ರಿ ಭೇಟಿಯಾಗೋಣ 31ನೇ ತಾರೀಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಗುಲ್ಟು ನವೀನ್ ಶಂಕರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.